ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತೊಂದು ಫಟಾಫಟ್ ಅಂತ ಪಡ್ಡು ಮತ್ತು ಶೇಂಗಾ ಚಟ್ನಿ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಒಟ್ಟಿಗೆ ಅಂತ ಹಾಕಿದ್ದೆ ಅಂದರೆ ಕಡಲೆಬೇಳೆ, ಮೆಂತ್ಯ ಎಂಥದ್ದು ಹಾಕಿಲ್ಲ ಫ್ರೆಂಡ್ಸ್. ಅಕ್ಕಿ, ಉದ್ದಿನಬೇಳೆ ಮತ್ತು ಸ್ವಲ್ಪ ತೆಳು ಅವಲಕ್ಕಿನ ಬೀಸುವಾಗ ನೆನೆಸಿ ಹಾಕಿದ್ರೆ ಸಾಕು. ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಬೀಸಿ ಉಪ್ಪು ಹಾಕಿ ತೆಗೆದಿಟ್ಟಿದ್ದೆ. ನಾನು ಮಧ್ಯಾಹ್ನನೇ ಬೀಸಿಟ್ಟಿದ್ದೆ, ಬೆಳಿಗ್ಗೆ ನೆನೆಸಿ, ಯಾಕಂದರೆ ಹುಳಿ ಬರುತ್ತಲ್ವ ಚೆನ್ನಾಗಿ. ನೋಡಿ, ಸೋಡಾ ಎಂಥದ್ದು ಹಾಕಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಹಾಕೋಕ್ಕಿಂತ ಮೊದಲೇ ಶೇಂಗಾ ಚಟ್ನಿ ಮಾಡ್ಕೊಬಿಡುವ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಒಂದು ಸೈಡು, ಉಪ್ಪು, ಹಸಿಮೆಣಸು, ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಹಾಕೊಳ್ಳಿ. ಸ್ವಲ್ಪ ಕಾಯಿ ತುರಿ, ಇನ್ನೊಂದು ಸ್ವಲ್ಪ ಶೇಂಗಾ ಇಟ್ಟಿದ್ದೀನಿ. ನೀವು ಬೇಕಾದರೆ ಬರೀ ಶೇಂಗಾದಲ್ಲೇ ಮಾಡ್ಕೊತೆ ಅಂದರೆ ಮಾಡ್ಕೋಬೋದು. ಶೇಂಗಾ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನು ಸ್ವಲ್ಪನೇ ಶೇಂಗಾ ಹಾಕಿ ಕಾಯಿ ಒಟ್ಟಿಗೆ ಮಾಡ್ತಾಯಿದ್ದೀನಿ. ತುಂಬ ಸ್ವಲ್ಪ ನೀರು ಹಾಕಿ ಬಿಸಿ. ಫ್ರೆಂಡ್ಸ್ ನೋಡಿ, ಇದಾಗಿದೆ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳಿ. ಒಂದು ಒಗ್ಗರಣೆ ಹಾಕೊಳ್ಳಿ ಫ್ರೆಂಡ್ಸ್, ನೀವು ಇಷ್ಟ ಇದ್ದರೆ. ನಮ್ಮ ಮನೇಲಿ ನನ್ನ ಮಗನಿಗೆ ಒಗ್ಗರಣೆ ಎಲ್ಲ ಇಷ್ಟ ಆಗಲ್ಲ. ಫ್ರೆಂಡ್ಸ್, ಹಂಚಿಟ್ಟಿದ್ದೀನಿ ನಾನು. ಪಡ್ಡು ಹಾಕುವ ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಕುವಾಗ ಗ್ಯಾಸನ್ನು ಮುಚ್ಚಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪಡ್ಡು ಚಟ್ನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಗರಿಯಾಗಿ ಬಂದಿದೆ. ಕಡಲೆಬೇಳೆ ಅಂಥದ್ದು ಹಾಕಿಲ್ಲ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಪಡ್ಡು ಜೊತೆ ಶೇಂಗಾ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ನೋಡಿ ಎಷ್ಟು ಗರಿಯಾಗಿ ಮೆದುವಾಗಿ ಬಂದಿದೆ. ನಾನು ಸೋಡಾ ಎಂಥದ್ದು ಹಾಕಲಿಲ್ಲ, ಕಡಲೆಬೇಳೆನೂ ಹಾಕಲಿಲ್ಲ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.